ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್ ರಿಪಬ್ಲಿಕ್ ಕನ್ನಡದ ಲ್ಯೂಮಿನೋಸ್ ಸ್ಟುಡಿಯೋದಿಂದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪುರಾಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ಆದರೆ ಎಸ್ಐಟಿ ತನಿಖೆ ಪ್ರಾರಂಭಿಕ ಹಂತದಲ್ಲೇನೆ ಎಲ್ಲೋ ಒಂದ್ ಕಡೆ ಹಳಿ ತಪ್ತಾ ಅನ್ನೋ ಅನುಮಾನ, ಆ ರೀತಿಯ ಚರ್ಚೆ ಇದೀಗ ಜೋರಾಗ್ತಾ ಸಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿ 30 ದಿನ ಕಳೆದು ಹೋಗಿದೆ. 30 ದಿನ ಆದರೂ ಕೂಡ ಪ್ರಕರಣ ಆಕ್ಚುಯಲ್ ಚುರುಕು ಅಂತ ಹೇಳಿ ಕಾಣಿಸ್ಕೊಳ್ಳೇ ಇಲ್ವಾ ಅಂತ ಹೇಳಿ ರೇವಣ್ಣ ಅವರನ್ನ ಬಂಧಿಸಾಯಿತು, ಜಾಮೀನ್ ಮೇಲೆ ಆಚೆ ಬಂದ್ರು. ಅದು ಪ್ರತ್ಯೇಕ ಪ್ರಕರಣವಾದರೂ ಕೂಡ ಈ ಪ್ರಕರಣದಲ್ಲಿ ಮುಖ್ಯ ಆರೋಪಿ ಅಂತ ಗುರುತಿಸ್ಕೊಳ್ತಾ ಇರೋದು ಪ್ರಜ್ವಲ್ ರೇವಣ್ಣ ಅವರು. ಪ್ರಜ್ವಲ್ ರೇವಣ್ಣ ಅವರನ್ನ ಕರ್ಕೊಂಡು ಬರೋ ಪ್ರಯತ್ನದಲ್ಲಿ ಅಥವಾ ಅವರ ವಿರುದ್ಧವಾಗಿ ಸ್ಟ್ರಾಂಗ್ ಆದ ಕೇಸ್ಗಳನ್ನ ದಾಖಲು ಮಾಡೋ ವಿಚಾರದಲ್ಲೇನೆ ಎಸ್ಐಟಿ ಹಿಂದೆ ಬಿದ್ದುಬಿಡ್ತಾ ಅನ್ನೋ ಅನುಮಾನ ಇದೆ. ಈ ಕುರಿತಾದ ಒಂದು ವರದಿ ಇದೆ, ಆ ವರದಿ ಗಮನಿಸಿ. ಅದಾದ ನಂತರದಲ್ಲಿ ಮತ್ತಷ್ಟು ವಿಶ್ಲೇಷಣೆ. ಪೆನ್ ಡ್ರೈವ್ ಕೇಸ್ನಲ್ಲಿ ಎಸ್ಐಟಿ ಮಹಾ ಎಡವಟ್ಟು. ಜೆಡಿಎಸ್ ಆರೋಪದಂತೆ 7 ತಪ್ಪು ಮಾಡ್ತಾ ಸ್ಪೆಷಲ್ ಟೀಮ್. ಪೆನ್ ಡ್ರೈವ್ ಕೇಸ್ ಹಾಸನ ಸಂಸದ ಮಾಡಿದ ರಾಸಲೀಲೆ ಎನ್ನಲಾದ ಪ್ರಕರಣ ಬೆಳಕಿಗೆ ಇಂದಿಗೆ ಬರೋಬ್ಬರಿ 30 ದಿನ ಆಯ್ತು. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪರಾರಿಯಾಗಿದ್ರೆ, ಇನ್ನೊಂದು ಕಡೆ ಪ್ರಕರಣದ ತನಿಖೆ ದಿಕ್ಕು ತಪ್ಪಿದ್ಯಾ ಅನ್ನುವ ಅನುಮಾನ ಕಾಡಿದೆ. ಬಿಕೆ ಸಿಂಗ್ ನೇತೃತ್ವದಲ್ಲಿ ರಚನೆಯಾದ ದಿನದಿಂದಲೂ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಎಂದು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ನೂರಾರು ಮಹಿಳೆಯರ ಜೊತೆಗಿನ ಕಾಮಪುರಾಣ ತನಿಖೆ ಮಾಡುವಲ್ಲಿ ಎಸ್ಐಟಿ ಸಾಲು ಸಾಲು ಎಡವಟ್ಟು ಮಾಡಿದ್ಯಾ ಅನ್ನುವ ಚರ್ಚೆ ಇದೀಗ ಎಲ್ಲೆಡೆ ಚರ್ಚೆಯಾಗಿದೆ. ಬಿಜೆಪಿ ಹಾಗೂ ಜೆಡಿಎಸ್ ಎಸ್ಐಟಿಯನ್ನ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನೋದು ಯಾಕೆ ಎಂಬುದು ಇದರಿಂದಲೇ ತಿಳಿಯುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನೋಡಿ, ಯಾವುದೇ ತನಿಖಾ ಸಂಸ್ಥೆ ಆದರೂ ಕೂಡ ಜನಸಾಮಾನ್ಯರು ಅಪೇಕ್ಷೆ ಮಾಡೋದು ಏನು? ಯಾವುದೇ ರೀತಿಯ ಪ್ರಭಾವಕ್ಕೆ ಒಳಗಾಗದೆ, ಯಾವುದೇ ರೀತಿಯ ಒತ್ತಡಗಳಿಗೆ ಮಣಿದೆ ಪಾರದರ್ಶಕವಾಗಿ ತನಿಖೆ ಮಾಡಲಿ ಅಂತ ಹೇಳಿ. ಅದರಲ್ಲೂ ಒಬ್ಬ ಜನಪ್ರತಿನಿಧಿ, ಮಾಜಿ ಪ್ರಧಾನಿಗಳ ಮೊಮ್ಮಗ, ಹಾಲಿ ಸಂಸದ, ಇಂಥವರ ವಿರುದ್ಧವಾಗಿ ಇಂಥ ಗಂಭೀರ ಹಾಗೆ ಅಸಹ್ಯ ಅನಿಸುವಂತಹ ಆರೋಪಗಳು ಕೇಳೋಕೆ ಸಿಕ್ಕಾಗಂತೂ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತನಿಖೆಯನ್ನ ಮಾಡಲಿ. ತಪ್ಪಿರೋದು ಸಾಬೀತೆ ಆದರೆ ಶಿಕ್ಷೆ ಕೊಡಲಿ ಅನ್ನೋದು ಸಹಜ ನಿರೀಕ್ಷೆ. ತನಿಖಾ ಸಂಸ್ಥೆಗಳು ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಕೂಡ. ಆದರೆ ಎಸ್ಐಟಿ ನಡೆಸ್ತಾ ಇರುವ ತನಿಖೆಯಲ್ಲಿ ಮೇಲ್ನೋಟಕ್ಕೇನೆ ಒಂದಷ್ಟು ಎಡವಟ್ಟುಗಳು ಆಗೋಯ್ತಾ ಅನ್ನೋದು ಕಂಡು ಬರ್ತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ಎಡವದಂತೆ ಕಾಣ್ತಾ ಇದೆ ಎಸ್ಐಟಿ ತನಿಖೆ? ಆ ಕುರಿತಾಗಿ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರಜ್ವಲ್ ರೇವಣ್ಣ ಹಾಗೆ ರೇವಣ್ಣ ಅವರ ವಿರುದ್ಧವಾಗಿ ಮೊದಲ ಪ್ರಕರಣ ದಾಖಲಾಗಿದ್ದು ಹೊಳೆ ನರಸೀಪುರದಲ್ಲಿ. ಇನ್ಫ್ಯಾಕ್ಟ್ ಈ ಪ್ರಕರಣದಲ್ಲಿ A1 ರೇವಣ್ಣ ಅವರು, A2 ಪ್ರಜ್ವಲ್ ರೇವಣ್ಣ ಅವರು. ಹೊಳೆ ನರಸೀಪುರದಲ್ಲಿ ಕೇಸ್ ದಾಖಲಾಗಿದ್ರು ಕೂಡ ಇದರ ಬಹುತೇಕ ವಿಚಾರಣೆ ಬೆಂಗಳೂರಿನಲ್ಲಿ ಆಗ್ತಿದೆ ಅನ್ನೋ ಆರೋಪ. ಎಲ್ಲಿ ಅಪರಾಧ ನಡೆದಿದೆ ಅನ್ನೋ ಆರೋಪ ಇದೆಯೋ, ಎಲ್ಲಿ ದೂರು ದಾಖಲಾಗಿರುತ್ತೋ ಅಲ್ಲಿ ಹೆಚ್ಚಿನ ತನಿಖೆಯನ್ನ ನಡೆಸಬೇಕು ಅನ್ನೋದು ಸಹಜವಾದ ನಿರೀಕ್ಷೆ. ಎಸ್ಐಟಿ ಇಡೀ ಪ್ರಕರಣವನ್ನ ಏನು ಲೋಕಲ್ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿದ್ದ ಪ್ರಕರಣವನ್ನ ತನ್ನಿಗೆ ಹಸ್ತಾಂತರ ಮಾಡ್ಕೊಳ್ತು ಸರಿ, ಆದರೆ ಸಂತ್ರಸ್ತೆಯನ್ನ ಕೂಡ ಬೆಂಗಳೂರಿಗೆ ಕರೆಸ್ಕೊಂಡ್ರು ಅನ್ನೋ ಆರೋಪ ರಾಜಕೀಯ ವಲಯದಲ್ಲಿ ನಡೀತಾ ಇದೆ. ನಾನು ಆರೋಪ ಅಂತ ಹೇಳ್ತಿದ್ದೀನಿ ಯಾಕೆ ಅಂತಂದ್ರೆ ಹೀಗೆ ನಡೆದಿದೆಯಾ ಅನ್ನೋದ್ರ ಬಗ್ಗೆ ಖಚಿತತೆ ನಮಗೂ ಕೂಡ ಲಭ್ಯವಾಗಿಲ್ಲ. ಆದರೆ ಆರೋಪ ಕೇಳಿ ಬರ್ತಾ ಇರೋದು ಬೆಂಗಳೂರಿಗೆ ಕರೆಸ್ಕೊಂಡ್ರು, ಬೆಂಗಳೂರಿನಲ್ಲಿ ಎಲ್ಲೋ ಕೊಡಿಸ್ಕೊಂಡು ಸಂತ್ರಸ್ತೆ ಹತ್ರ ಹೇಳಿ ಕಂಪ್ಲೇಂಟ್ ಬರೆಸ್ಕೊಂಡ್ರು ಅನ್ನೋ ಒಂದು ಆರೋಪ ಕೇಳೋಕೆ ಸಿಗ್ತಾ ಇದೆ. ಹೊಳೆ ನರಸೀಪುರ ಠಾಣೆ ಪ್ರಕರಣವನ್ನ ಬೆಂಗಳೂರಿನಲ್ಲಿ ವಿಚಾರಣೆ ನಡೆಸ್ತಾ ಇರೋದು ಕೂಡ ಎಲ್ಲೋ ಒಂದು ಕಡೆ ಎಸ್ಐಟಿ ಮಾಡಿಕೊಂಡ ಎಡವಟ್ಟುಗಳ ಪೈಕಿ ಮೊಟ್ಟ ಮೊದಲನೇದಾಗಿ ಕಾಣೋಕೆ ಸಿಗ್ತಾ ಇರೋದು. ಎರಡನೇ ಅಂಶ, KR ನಗರ ಠಾಣೆಯ ಕೇಸ್ನಲ್ಲಿ ಅತ್ಯಾಚಾರ ಆರೋಪ ಆರಂಭದಲ್ಲಿ ಸೇರ್ಸೇ ಇರಲಿಲ್ಲ. ಇಟ್ ವಾಸ್ ಅ ಕ್ಲಿಯರ್ ಕಿಡ್ನಾಪ್ ಕೇಸ್.
ಅದರಲ್ಲೂ ಆ ಸಂತ್ರಸ್ತೆ ದಾಖಲು ಮಾಡಿದ್ದಲ್ಲ, ಬದಲಾಗಿ ಆಕೆಯ ಮಗ ನನ್ನ ತಾಯಿಯನ್ನ ಭವಾನಿ ರೇವಣ್ಣ ಅವರು ಕರೀತಿದ್ದಾರೆ ಅಂತ ಹೇಳಿ ಸತೀಶ್ ಬಾಬು ಅನ್ನೋ ವ್ಯಕ್ತಿ ಕರ್ಕೊಂಡು ಹೋದ್ರು. ನನ್ನ ತಾಯಿ ಕೂಡ ರೇವಣ್ಣ ಅವರ ಮೇಲೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಆರೋಪವನ್ನ ಮಾಡಿದ್ರು. ಆಕೆ ಕೂಡ ಸಂತ್ರಸ್ತೆ ಈ ಪ್ರಕರಣದಲ್ಲಿ, ಹೀಗಾಗಿ ಅವರು ಕಿಡ್ನಾಪ್ ಮಾಡಿಸಿರಬಹುದು ಅನ್ನೋ ಅನುಮಾನ ನನಗಿದೆ ಅಂತ ಹೇಳಿ ಸಂತ್ರಸ್ತೆಯ ಮಗ ದಾಖಲು ಮಾಡಿದ್ದ ಕೇಸ್ ಇದು. ಈ KR ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಕೇವಲ ಕಿಡ್ನಾಪ್ ಅನ್ನೋ ಅಂಶ ಇತ್ತೇ ಹೊರತು ಅತ್ಯಾಚಾರ ಇರಲಿಲ್ಲ. ಅದಾದ ನಂತರದಲ್ಲಿ ಅತ್ಯಾಚಾರದ ಆರೋಪದ ಅಡಿಯಲ್ಲೂ ಕೂಡ ಕೇಸನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಇನ್ನು ಮೂರನೇ ಎಡವಟ್ಟು, ಕಿಡ್ನಾಪ್ ಸಂತ್ರಸ್ತೆಯ ಬಳಿಯಲ್ಲಿ 164 ಸ್ಟೇಟ್ಮೆಂಟ್ ಪಡೆದುಕೊಳ್ಳುವಲ್ಲೂ ಕೂಡ ಸಾಕಷ್ಟು ವಿಳಂಬ ಆಗೋಯ್ತು. ಸರಿಸುಮಾರು 9 ದಿನಗಳ ಕಾಲ ಆಕೆಯಿಂದ ನ್ಯಾಯಾಧೀಶರ ಸಮ್ಮುಖದಲ್ಲಿ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಸಲೇ ಇಲ್ಲ SIT ಟೀಮ್. ರಾಜಕೀಯ ವಲಯದಲ್ಲಿ ಇದ್ರ ಬಗ್ಗೆ ಕೂಡ ಚರ್ಚೆ. ನಿಜವಾಗ್ಲೂ ಕೂಡ ಅತ್ಯಾಚಾರ ಅನ್ನೋದಾಗಿದ್ರೆ ಈಗ ಆಲ್ರೆಡಿ ಸಾಕಷ್ಟು ಡಿಲೇ ಆಗಿದೆ. 5-6 ವರ್ಷ ಹಿಂದೆ ನಡೆದ ಪ್ರಕರಣ ಅಂತ ಕೆಲವರು ಹೇಳ್ತಾರೆ, 9 ವರ್ಷದ ಹಿಂದೆ ನಡೆದಿದ್ದ ಲೈಂಗಿಕ ದೌರ್ಜನ್ಯ ಅಂತ ಕೆಲವರು ಹೇಳ್ತಾರೆ. ಆಲ್ರೆಡಿ ಅಲ್ಲಿ ಡಿಲೇ ಆಗಿರೋದ್ರಿಂದ ಸಂತ್ರಸ್ತೆ ದೂರು ದಾಖಲು ಮಾಡಿದ ತಕ್ಷಣ SIT ಅವರು 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡಿಸ್ಬೇಕಿತ್ತು. ಆಕೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಕರ್ಕೊಂಡು ಹೋಗಿ ಯಾಕೆ ಮಾಡಿಸ್ಲಿಲ್ಲ, ಯಾಕೆ 9 ದಿನಗಳ ಸಮಯಾವಕಾಶವನ್ನು ಪಡೆದುಕೊಳ್ತು SIT ಅನ್ನೋ ಪ್ರಶ್ನೆ ಇದೀಗ ತನಿಖಾಧಿಕಾರಿಗಳ ಮುಂದಿದೆ. ಮತ್ತೊಮ್ಮೆ ರಾಜಕೀಯ ವಿಶ್ಲೇಷಣೆ ಕಡೆ ಗಮನ ಕೊಡೋದಾದ್ರೆ, ಎಲ್ಲೋ ಒಂದ್ ಕಡೆ ಸಂತ್ರಸ್ತೆ ರೆಡಿನೇ ಇರಲಿಲ್ಲ. ರೇವಣ್ಣ ಅವ್ರ ವಿರುದ್ಧವಾಗ್ಲಿ, ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗ್ಲಿ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೋಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ. ಹೀಗಾಗಿ ರಾಜಕೀಯ ಒತ್ತಡವನ್ನ ಆಕೆಯ ಮೇಲೆ ಹಾಕಿಸಿ ನಂತರದಲ್ಲಿ ಸ್ಟೇಟ್ಮೆಂಟ್ ಕೊಡಿಸಲಾಯಿತು ಅನ್ನೋದು ರಾಜಕೀಯ ಆರೋಪ. ನಮಗೆ ಗೊತ್ತಿರೋ ಹಾಗೆ SIT ತನಿಖೆ ಅಥವಾ ಯಾವುದೇ ತನಿಖಾ ಸಂಸ್ಥೆ ನಡೆಸುವಂತಹ ತನಿಖೆಗಳು ರಾಜಕೀಯ ಹೇಳಿಕೆಯನ್ನ ಹೊರತಾಗಿ ಅದರಿಂದ ಯಾವುದೇ ರೀತಿಯಲ್ಲಿ ಇನ್ಫ್ಲೂಯೆನ್ಸ್ ಆಗದೆ ಆಗಬೇಕು. ಹಾಗೆ ಆಗ್ತಾ ಇದೆ ಅನ್ನೋ ನಿರೀಕ್ಷೆ SIT ಮೇಲೆ ಇಟ್ಕೊಂಡ್ರು ಕೂಡ ಯಾಕೆ 9 ದಿನಗಳ ಕಾಲ 164 ಸ್ಟೇಟ್ಮೆಂಟ್ ದಾಖಲಾಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದ್ದೇ ಇದೆ. ಮುಂದಿನ ಎಡವಟ್ಟು, ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಪಡೆಯೋಕೆ ತಡ ಮಾಡಿದ್ದು. ಮೊನ್ನೆ ಸಿಕ್ತು ಅರೆಸ್ಟ್ ವಾರೆಂಟ್. ನಾವು ಬ್ಲೂ ಕಾರ್ನರ್ ನೋಟಿಸು ಇಂಟರ್ಪೋಲ್ ಮೂಲಕ ಕರೆಸೋ ಪ್ರಯತ್ನ ಮಾಡ್ತಿದ್ದೀವಿ. ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕ್ತಾ ಇದ್ದೇವೆ. ಇದೆಲ್ಲವೂ ಸರ್ಕಾರದಿಂದ ಕೇಳೋಕೆ ಸಿಕ್ಕಂತಹ ಮಾತುಗಳೇ ಹೊರತು SIT ಇಂದ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಪ್ರಜ್ವಲ್ ರೇವಣ್ಣ ಅವರನ್ನ ಇದು ನ್ಯಾಯಾಲಯದ ಥ್ರೂ ಆಗಬೇಕಾಗಿರೋದ್ರಿಂದ ಅರೆಸ್ಟ್ ವಾರೆಂಟ್ ಅನ್ನ ಪಡೆದು ಪ್ರಜ್ವಲ್ ರೇವಣ್ಣ ಅವರನ್ನ ಭಾರತಕ್ಕೆ ಕರೆಸೋ ಪ್ರಯತ್ನದಲ್ಲೂ ಕೂಡ ವಿಳಂಬ ಆಯಿತು ಅನ್ನೋ ಆರೋಪ ಇದೀಗ ತನಿಖಾ ಸಂಸ್ಥೆ ಮೇಲೆ ಕೇಳೋಕೆ ಸಿಗ್ತಾ ಇದೆ. ಮುಂದಿನ ಎಡವಟ್ಟು, ಪೆನ್ಡ್ರೈವ್ ಹಂಚಿಕೆ ಮಾಡಿದವರ ಮೇಲೆ ಕ್ರಮ ಯಾಕಿಲ್ಲ? ಪೊಲಿಟಿಕಲಿ ಅತ್ಯಂತ ದೊಡ್ಡ ಪ್ರಶ್ನೆಯಾಗಿ, ದೊಡ್ಡ ಅಸ್ತ್ರವಾಗಿ ಬಿಜೆಪಿ ಹಾಗೆ JDS ಇದೇ ಅಂಶವನ್ನ SIT ತನಿಖೆಯ ಮೇಲುಸ್ತುವಾರಿಯನ್ನ ವಹಿಸಿರುವಂತಹ ಗೃಹ ಇಲಾಖೆ, ಆ ಗೃಹ ಇಲಾಖೆಯನ್ನ ಇನ್ಚಾರ್ಜ್ ಅಂತ ಹೇಳಿ ಪರಿಗಣಿಸಲಾಗುವ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಪ್ರಯೋಗ ಮಾಡ್ತಾ ಇರೋದು. ಅರೆ, ತಪ್ಪು ಮಾಡಿದ್ದಾರೆ ಅನ್ನೋ ಆರೋಪ ಪ್ರಜ್ವಲ್ ರೇವಣ್ಣ ಅವ್ರ ಮೇಲಿರೋದು ಎಷ್ಟು ಗಂಭೀರವೋ, ಆ ವಿಡಿಯೋಗಳನ್ನು ಹಂಚಿ ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಬೀದಿ ಪಾಲ್ ಮಾಡಿದಂಥವರ ಮೇಲೂ ಕೂಡ ಕ್ರಮ ಆಗೋದು ಅಷ್ಟೇ ಗಂಭೀರವಾದ ವಿಚಾರ ಅಲ್ವಾ? ಯಾಕೆ ಅವರನ್ನು ಅರೆಸ್ಟ್ ಮಾಡ್ತಿಲ್ಲ ಅನ್ನೋ ಪ್ರಶ್ನೆ. ಅದರಲ್ಲೂ ಯಾರೆಲ್ಲ ಪೆನ್ ಡ್ರೈವ್ ಹಂಚಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ, ನೆಕ್ಸ್ಟ್ ಪಾಯಿಂಟ್ ಹೋಗ್ಲಿ, ಯಾರೆಲ್ಲ ಪೆನ್ ಡ್ರೈವ್ ಅನ್ನ ಹಂಚಿದ್ದಾರೆ ಅನ್ನೋ ಆರೋಪ ಇದೆಯಲ್ಲ, ಕಾರ್ತಿಕ್, ನವೀನ್ ಗೌಡ, ಚೇತನ್, ಇವ್ರನ್ನ ಯಾಕೆ ವಿಚಾರಣೆ ಕರೆಸ್ತಿಲ್ಲ? ಎಲ್ಲಿದ್ದಾರೆ ಅವರು? ಯಾರ ರಕ್ಷಣೆಯಲ್ಲಿದ್ದಾರೆ? ಈ ಪ್ರಶ್ನೆ ಕೂಡ ನಡೀತಾ ಇದೆ. SIT ತನಿಖೆಯ ಹಾದಿಯಲ್ಲಿ ಇವು ಕೂಡ ಪ್ರಶ್ನೆಯಾಗಿ ಕಾಡತೊಡಗಿದೆ. ಕಾರ್ತಿಕ್ ಗೌಡ ಅವರಿಂದಾನೇ ಮೊದಲನೇದಾಗಿ ಈ ಎಲ್ಲ ವಿಡಿಯೋಗಳು ಆಚೆ ಬಂತು. ಪ್ರಜ್ವಲ್ ರೇವಣ್ಣ ಅವರ ಕಾರ್ ಚಾಲಕರಾಗಿದ್ರು, ಹೀಗಾಗಿ ಅವರಿಂದಲೇ ಬಂತು ಇವೆಲ್ಲ ವಿಡಿಯೋಗಳು ಆಚೆ ಅನ್ನೋ ಗಂಭೀರ ಆರೋಪ ಇದೆ. ಹಾಗಾದ್ರೆ ಕಾರ್ತಿಕ್ ಗೌಡ ಅವರನ್ನು ಯಾಕೆ ವಿಚಾರಣೆಗೆ ಒಳಪಡಿಸ್ತಿಲ್ಲ ಇನ್ನೂ ಅನ್ನೋ ಪ್ರಶ್ನೆ. SITಗೆ ವಹಿಸಿದ ಬಳಿಕ ಕೂಡ ಅಶ್ಲೀಲ ವಿಡಿಯೋಗಳು, SIT ಹೇಳಿದ್ರು, ಪೊಲೀಸ್ ಅಧಿಕಾರಿಗಳು ಹೇಳಿದ್ರು, ಈ ವಿಡಿಯೋಗಳನ್ನು ಹಂಚಿದ್ ಗೊತ್ತಾದ್ರೆ ಅವರು ಕೂಡ ಕಾನೂನಾತ್ಮಕವಾಗಿ ಶಿಕ್ಷೆಗೆ ಒಳಪಡಬೇಕಾಗತ್ತೆ ಅಂತ ಹೇಳಿ. ಹೀಗಾಗಿ SIT ತನಿಖೆ ಬಂದ ನಂತರದಲ್ಲಿ ವಿಡಿಯೋಗಳ ಹರಿದಾಡೋದು ಸ್ಟಾಪ್ ಆಗಬೇಕಾಗಿತ್ತು, ಬಟ್ ಆಗಲಿಲ್ಲ. ಈ ವಿಚಾರದಲ್ಲೂ ಕೂಡ SIT ಸ್ಟ್ರಿಕ್ಟ್ ಆದ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲವಾಯ್ತಾ ಅನ್ನೋದಿದೆ. ಇಷ್ಟೆಲ್ಲ ವಿಚಾರಗಳ ನಡುವೆ SIT ತನಿಖೆ ಪ್ರಗತಿಯಲ್ಲಿದೆ. ಪಾರದರ್ಶಕವಾಗಿ ತನಿಖೆ ಮುಂದುವರಿಲಿ. ಆದಷ್ಟು ಬೇಗ ಈ ಆರೋಪ ಏನು ಕೇಳೋಕೆ ಸಿಕ್ಕಿದೆ, ಸತ್ಯವಾ ಸುಳ್ಳ, ಇದರಲ್ಲಿ ಎಷ್ಟು ಸತ್ಯ ಎಷ್ಟು ಸುಳ್ಳು,
ಇದೆಲ್ಲವೂ ಕೂಡ ಬಯಲಾಗಲಿ. ಯಾಕಂತಂದರೆ ಆರೋಪ ಬಂದಿರೋದು ಒಬ್ಬ ಜನಪ್ರತಿನಿಧಿ ಮೇಲೆ ಇಂಥ ಆರೋಪ ಇರೋದ್ರಿಂದ ಅದರ ಸತ್ಯಾಸತ್ಯತೆ ಬಯಲಿಗೆ ಬರಬೇಕು, ಆದಷ್ಟು ಬೇಗ ಬರಬೇಕು ಅನ್ನೋ ನಿರೀಕ್ಷೆ ಜನಸಾಮಾನ್ಯರದು. ಕಾದು ನೋಡೋಣ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಇನ್ನೇನೆಲ್ಲ ಆಗತ್ತೆ ಅಂತ ಹೇಳಿ.